ನಮಸ್ಕಾರ ಎಲ್ಲ ನಮ್ಮ ಸ್ನೇಹಿತರಿಗೆ. ನನ್ನ ಶ್ರಾವಣ ಶನಿವಾರ ಆಗಿತ್ತು. ನಮ್ಮ ಮನೇಲೆಲ್ಲ ನಾಷ್ಟ ನಡೀತಾಯಿತ್ತು. ನಾನು ತಲೆ ಹಿಡ್ದು ಎಲ್ಲ ಫುಲ್ಲು ನೆನ್ನೆ ಇದಾಗಿತ್ತು. ಅಷ್ಟೇ ಸೈಕಲ್ ಗ್ಯಾಪಲ್ಲಿ ನೋಡ್ತಾ ಇದ್ದಾಗ ನಮ್ಮ ಮನೇಲಿ ದೋಸೆ ಮಾಡಿದರು. ಇವರೆಲ್ಲ ನಾನ್ ವೆಜ್ ಬಕಾಯಿಸ್ತಿದ್ರು. ನಾನು ಹೋಟ್ಲಿಂದ ತಗೊಬಂದು ಸಾಂಬಾರು ಚಟ್ನಿ ತಿಂತಾ ಇದ್ದೆ. ಅಷ್ಟೊತ್ತಿಗೆ ನನ್ನ ಮಗಳು ಬಂದಳು, ತೀಟೆ ಸುಬ್ಬಿಗೆ ಒಂಚೂರು ಖಾರ ಇಟ್ಟೆ. ಅವಳ ರಿಯಾಕ್ಷನ್ ನೋಡಿದ್ರೆ ಹೆಂಗಿತ್ತು ಅಂದರೆ ಖಾರ ಇದಾಯಿತು. ಅದೇ ಸೈಕಲ್ ಗ್ಯಾಪಲ್ಲಿ ನೋಡ್ತಾ ಇದ್ದೆ ಇವ್ರ ಮಖಗಳೆಲ್ಲ ಯಾರು ಸುಳ್ಳು ಹೇಳ್ತಾರೆ ಯಾರು ನಿಜ ಹೇಳ್ತಾರೆ ಅಂತ. ಎಲ್ಲ ನಾಮ ಅಳಿಸೋಗಿತ್ತು, ನಮ್ಮ ತಾಯಿದು ಮಾತ್ರ ನಾಮ ಹಂಗೆ ಇತ್ತು. ಅಷ್ಟೊತ್ತಿಗೆ ಇವರಿಬ್ಬರು ಸೇರಿ ಕಾಂಪಿಟೇಷನ್ ಬಿದ್ದರು, ನಂದು ಅಪ್ಪ ಅಂತ. ಆ ಗ್ಯಾಪಲ್ಲಿ ಗುರು ಶಿಷ್ಯರ ಪಿಕ್ಚರು ಅವಾಗ ಜ್ಞಾಪನ ಬಂತು, ನಂದು ಕಾಲು ಅಂತ. ಇವರಿಬ್ಬರು ಆಟ ಇದ್ದಂಗೆ ನೋಡ್ತಾ ಇದ್ದೆ, ನಂದು ಕಾಲು ಅಂತ. ಇವರಿಬ್ಬರು ಕಾಂಪಿಟೇಷನ್ ಬಿದ್ದಾಗ ಕಾಲು ಎಲ್ಲಿ ಕಟ್ ಮಾಡ್ತಾರೋ ಅಂತ ಭಯ ಆಗಿತ್ತು. ಆ ಸೈಕಲ್ ಗ್ಯಾಪಲ್ಲೇ ನೋಡ್ತಾ ಇದ್ದೆ ಏನು ಮಾಡ್ತಾರೆ ಇವ್ರ ತೀಟೆಗಳು ಅಂತ. ಅದರಲ್ಲಿ ಬಂದರು ಇಬ್ಬರು, ನನ್ನ ತಲೆ ಅಂತ. ಈ ನಮ್ಮ ಸುಬ್ಬಿ ತೀಟೆ ಅಂದರೆ ತೀಟೆ, ನಂದು ತಲೆ ಅಂತ ಸರಿಯಾಗಿ ಬಾರ್ಸ್ ಹಾಕೋದ್ಲು. ಆ ಗ್ಯಾಪಲ್ಲಿ ಇವ್ರಿಗೆ ಎಲ್ಲ ಒಂಚೂರು ಫ್ಯಾಂಟ ಕೊಟ್ಟು ಒಂಚೂರು ರೆಡಿ ಮಾಡಿದೆ. ಅಷ್ಟೊತ್ತಿಗೆ ನಾವು ಶಾಪಿಂಗ್ ಹೋಗ್ಬೇಕಾಯ್ತು. ಶಾಪಿಂಗ್ ಹೊರಟು ಅಲ್ಲಿಂದ ಸೀದಾ ನಮ್ಮ ಹುಡುಗನ್ನ ಶಾಪಿಂಗ್ ಮಾಡ್ಸೋಣ ಅಂತ ಕರ್ಕೊಂಡು ಹೋದೆ. ನಮ್ಮ ಸೇಟು ಅಂಗಡಿ, ಮಾಮೂಲಿ ಸೇಟು ಅಂಗಡಿನೇ. ಅಲ್ಲಿ ಹೋಗಾದ್ಮೇಲೆ ನಮ್ಮ ಹುಡುಗನಿಗೆ ನೋಡಪ್ಪ ಚಡ್ಡಿ ಟಿ ಶರ್ಟ್ ಬೇಕು, ಪ್ಯಾಂಟ್ ಇದ್ದರೆ ಇವ್ರ ತಂಗಿ ಎಲ್ಲ ಹರಿದಾಕ್ತಾರೆ ಅಂದ್ಬಿಟ್ಟು ಅಲ್ಲಿಗೆ ಯೋಚನೆ ಮಾಡ್ತಾ ಇದ್ದೆ. ಸೇಟುನ ಸ್ಕೆಚ್ ಹಾಕ್ದ, ಓಹೋ ಬಕ್ರಾ ಬಂದವನೇ ಅಂತ. ಏನಕ್ಕೆ ನಾವು ಸೇಟು ಅಂಗಡಿಗೆ ಹೋಯ್ತು ಅಂದರೆ ಪಾಪ ಅವನು ನಮ್ಮ ಕನ್ನಡ ಅರ್ಧಂಬರ್ಧ ಕನ್ನಡ ಆಗ್ಬಿಟ್ಟವನು ಅವನು. ಅಲ್ಲಿಂದ ಇವನಿಗೂ ಶಾಪಿಂಗ್ ಮಾಡ್ಕೊಂಡು ಅಲ್ಲಾಸಿಂದ ಶಾಪಿಂಗ್ ಮಾಡ್ಕೊಂಡು ನಮ್ಮ ಮನೆಗೆ ಬರೋ ಅಷ್ಟೊತ್ತು ನಮ್ಮ ತೀಟೆ ಸುಬ್ಬಿ ನೀರು ಹಿಡಿಯೋಕ್ಕೆ ಬಂದಿದ್ಲು. ನಮ್ಮ ಹುಡುಗನ ಸೂಪರ್ ಮ್ಯಾನ್ ಆಗೋಕ್ಕೆ ಹೋಗಿದ್ದ. ಫಸ್ಟ್ ಬಿಚ್ಬಿಟ್ಟು ಪ್ಯಾಂಟ್ ಹಾಕು ಅಂತ ಹೇಳಿದೆ. ಅಷ್ಟೊತ್ತಿಗೆ ಅವ್ನಿಗೆ ಪ್ಯಾಂಟು ಟಿ ಶರ್ಟ್ ಎಲ್ಲ ತಗೊಬಂದಿದ್ದೆ. ಅವನಿಗೆಲ್ಲ ಹಾಕ್ಸಿ ರೆಡಿ ಮಾಡ್ಬೇಕಾದ್ರೆ ನಮ್ಮ ತೀಟೆ ಸುಬ್ಬಿ ಲೆಕ್ಕ ಹಾಕ್ತಾಯಿದ್ಲು. ನನಗೇನೋ ತಿಂದಿಲ್ವಲ್ಲ ಅಂತ ಅವಳು ಬಂದಳು, ತಲೆ ಚೆಚ್ಕೊಂಡು ನನಗೇನು ಕೊಟ್ಟಿಲ್ಲ ಅಂತ. ಅವಳಿಗೂ ತಂದಿದ್ದೆ ಎಲ್ಲ ಫುಲ್ಲು. ಅವಳಿಗೆಲ್ಲ ಹಾಕಿ ರೆಡಿ ಮಾಡಾದ್ಮೇಲೆ ನೋಡ್ತಾ ಇದ್ದಂಗೆ ಅವಳು ಸೂಪರ್ ಅಂತ ಇದ್ಲು. ಅವಳು ಜಾಬಲ್ಲಿ ಇಟ್ಕೊಂಡು ಇದೆಲ್ಲ ನೋಡ್ತಾಯಿದ್ರು. ಓಕೆ ಫ್ರೆಂಡ್ಸ್, ಇವತ್ತಿಗೆ ಅಲ್ಲೇ ವಿಡಿಯೋ ಲಾಸ್ಟ್. ಬಾಯ್, ಗುಡ್ ನೈಟ್, ನಾಳೆ ಸಿಗೋಣ.